ಕೆಎಸ್ ಈಶ್ವರಪ್ಪನವರನ್ನ ಪಕ್ಷಕ್ಕೆ ವಾಪಸ್ ಕರೆದಿರೋದಕ್ಕೆ ಒತ್ತಡ ಕೇಳಿ ಬರ್ತಾ ಇದೆ. ಬಳ್ಳಾರಿಯಲ್ಲಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಜೆಪಿ ಬಿಟ್ಟು ಎಲ್ಲಿಗೆ ಹೋಗ್ಲಿ, ನನ್ನ ಜೀವ ಬಿಜೆಪಿಯಲ್ಲಿದೆ. ಕೆಲವರು ನನ್ನ ಪಕ್ಷ ಸೇರ್ಪಡೆ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಕುಳಿತು ಚರ್ಚೆ ಮಾಡೋಣ ಅಂತ ಹಿರಿಯರು ಹೇಳಿದ್ದಾರೆ. ವಾಪಸ್ ಪಕ್ಷ ಸೇರೋ ಬಗ್ಗೆ ಇಂಗಿತವನ್ನ ಈಶ್ವರಪ್ಪ ವ್ಯಕ್ತಪಡಿಸಿದ್ದಾರೆ. ಬೇರೆ ಪಕ್ಷ ಕಟ್ಟೋದು ಇವೆಲ್ಲ ಹಳೆ ಕಥೆಗಳಾಗಿದೆ. ಈಗ ಈಶ್ವರಪ್ಪನವರು ಹೇಳ್ತಾ ಇರೋದು ಪಕ್ಷಕ್ಕೆ ವಾಪಸ್ ಕರೆತರೋದಕ್ಕೆ ಒತ್ತಡ ಇದೆ ಅಂತ. ನನಗೆ ಬೇರೆ ಪಕ್ಷದಿಂದ ಕೂಡ ಆಫರ್ ಬಂದಿತ್ತು ಅನ್ನೋದಾಗಿ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಸಂಪುಟದ ಸಚಿವರು ನನ್ನ ಕರೆದಿದ್ರು. ಬಳ್ಳಾರಿಯಲ್ಲಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಕೊಟ್ಟಿರೋ ಹೇಳಿಕೆ ಇದು. ನಿಮಗೂ ನಿಮ್ಮ ಮಗನಿಗೂ ಸ್ಥಾನಮಾನ ಕೊಡ್ತೀವಿ ಅಂತ ಹೇಳಿದ್ರು. ಬಿಜೆಪಿ ಬಿಟ್ಟು ಬೇರೆ ಯಾವ ಪಕ್ಷಕ್ಕೂ ಹೋಗಲ್ಲ, ಬಿಜೆಪಿಗೆ ಹೋಗೇ ಹೋಗ್ತೀನಿ ಅಂತ ಈಶ್ವರಪ್ಪ ಈಗ ಮಾತನಾಡಿದ್ದಾರೆ. ನನಗೆ ಅದ್ಯಾವುದು ಡೀಟೇಲ್ ಏನೂ ಗೊತ್ತಿಲ್ಲ. ನಿನ್ನೆ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕುರುಬರು ಕಾರ್ಯಕರ್ತರದ್ದೇ ಒಂದು ಸಭೆ ಮಾಡಿದ್ದಾರೆ ಏನಂತ ಅಂಶ ನನ್ನ ಗಮನಕ್ಕೆ ಬಂತು. ಅದಾದ ನಂತರ ನಿಮ್ಮ ಟಿ ವಿಗಳಲ್ಲಿ ನೋಡಿದೆ ನಾನು. ಅಲ್ಲಿ ಒತ್ತಾಯ ಮಾಡಿದ್ದಾರೆ ಈಶ್ವರಪ್ಪನ ಬಿಜೆಪಿ ಕರ್ಸ್ಕೊಳ್ಳಿ ಅಂತ. ಪ್ರೀತಿಯಿಂದ ವಿಶ್ವಾಸದಿಂದ ಕೆಲವರು ಮಾತಾಡಿದ್ದಾರೆ, ನಾನು ಇಲ್ಲ ಅಂದಿಲ್ಲ. ಅಷ್ಟು ಬಿಟ್ಟರೆ ನನಗೇನು ಡೀಟೇಲ್ ಗೊತ್ತಿಲ್ಲ. ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಇನ್ನೆಲ್ಲೋಗಲಿ ನಾನು. ನನ್ನ ಜೀವ ಇರೋದೇ ಭಾರತೀಯ ಜನತಾ ಪಾರ್ಟಿನಲ್ಲಿ. ನೋಡೋಣ, ನಾನು ಕೆಲವ್ರ ಹತ್ರ ಮಾತಾಡಬೇಕು, ಹಿರಿಯರ ಹತ್ರ ಅಂತ ಅಂದ್ಕೊಂಡಿದ್ದೀನಿ. ಆ ಹಿರಿಯರುಗಳು ಕೂಡ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ನನ್ನ ಗಮನಕ್ಕೂ ಬಂದಿದೆ. ನೋಡೋಣ, ಕೂತು ಚರ್ಚೆ ಮಾಡಿ ಅದಕ್ಕೊಂದು ರೂಪ ಬರುತ್ತೆ. ನಾನು ಬಿ ಜೆ ಪಿ ಬಿಟ್ಟು ಬೇರೆ ಯಾವ ಪಾರ್ಟಿಗೂ ಹೋಗಲ್ಲ. ಬೇರೆ ಪಾರ್ಟಿಯಿಂದ ಬಂದಿತ್ತು. ಈಗಿನ ಸಿದ್ದರಾಮಯ್ಯನವ್ರ ಸಚಿವ ಸಂಪುಟದಲ್ಲಿರೋರನ್ನೇ ಕರೆದರು. ನಿಮಗೆ ಸ್ಥಾನಮಾನ ಕೊಡ್ತೀವಿ, ನಿಮ್ಮ ಮಗನಿಗೂ ಸ್ಥಾನಮಾನ ಕೊಡ್ತೀವಿ, ಬನ್ನಿ ಅಂತ. ಸಮಾಜವಾದಿ ಪಾರ್ಟಿಯ ಅಖಿಲೇಶ್ ಯಾದವ್ ಕೂಡ ಹೇಳಿದರು. ಹಿಂದುತ್ವ ನನ್ನ ಉಸಿರು. ನಾನು ರಾಜಕೀಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಂದು ಸೇರಿದ್ದಕ್ಕೋಸ್ಕರನೇ, ಹಿಂದುತ್ವಕ್ಕೋಸ್ಕರ ನಾನು ಸೇರಿದ್ದು. ನನ್ನ ಸತ್ರೂ ಕೂಡ ಬಿ ಜೆ ಪಿ ಬಿಟ್ಟು ಹೋಗಲ್ಲ, ಅದು ಹಿಂದುತ್ವನೇ. ಹಾಗಾಗಿ ಯಾವುದೇ ಬೇರೆ ಪಕ್ಷಕ್ಕೆ ಹೋಗೋಂಥ ಪ್ರಶ್ನೆ ಉದ್ಭವ ಆಗಲ್ಲ.